ನಿರ್ವಿಣ್ಣನಾಗಿದ್ದ ಪಾಲಿ ಅವಳಿನ್ನು ವೀಲ್ ಹಿಡಿದು ಕೂತೇ ಇದ್ದಾಳೆ. ಆದರೆ ಗೋಣು ಮುರಿದು ಹೋಗಿದೆ. ದೊಡ್ಡ ಅಪಘಾತವೇನಲ್ಲ. ನೋಡಲಿಕ್ಕೆ ಅವಳ ಒಡೆದ ಹಣೆಯಿಂದ ಸುರಿದ ನೆತ್ತರು ಎದೆ ತೊಡೆ ಸೀಟು ತೋರಿಸಿತ್ತು. ಗುದ್ದಿದ ರಭಸಕ್ಕೆ ಮುಂದಕ್ಕೆ ಬಿದ್ದು ಮತ್ತೆ ಹಿಂದಕ್ಕೆ ತೊನೆದಿದೆ ದೇಹ. ನಾಜೂಕು ಹುಡುಗಿಯ ಗೋಣಿನ ಮೂಳೆ ಮುರಿಯಲಿಕ್ಕೆ ಅಷ್ಟು ಸಾಕು. ಡೆಡ್ ಶೀಸ್. ಹುಚ್ಚು ಹುಡುಗಿಯಲ್ಲದೆ ಮತ್ತಿನ್ನೇನು. ಗುದ್ದಿದ ಮಾತ್ರಕ್ಕೆ ಕಾರಿನಲ್ಲಿದ್ದ ತಾನು ಸಾಯುತ್ತೇನೆ ಅಂತ ಯಾಕಂದುಕೊಂಡಳು? ಬಹುಶಃ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಕೊಲ್ಲಲು ಯತ್ನಿಸಿದ್ದಲ್ಲ ಇದು. ಎಸ್ಟೇಟಿನ ಬಳಿಗೆ ಬಂದವಳು ಇದ್ದಕ್ಕಿದ್ದಂತೆ ತನ್ನನ್ನು ನೋಡಿದ್ದಾಳೆ. ರಾತ್ರಿಯ ನೆನಪು ಅಲೇ ಅಲೆ. ಅವಳು ಶರದ್ ಯಾಮಿನಿಯನ್ನು ತುಂಬ ಪ್ರೀತಿಸುತ್ತಾಳೆ. ಹೆಂಡತಿಯ ಹಾಗೆ, ಗಂಡನ ಹಾಗೆ. ರಾತ್ರಿ ನೋಡಿದ್ದನ್ನು ಭರಿಸಲಾಗಿಲ್ಲ. ಅಂಥ ಸಂಬಂಧಗಳಲ್ಲಿ ವಿಕೃತಿ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ. ಅಂಥ ಸಂಬಂಧಗಳನ್ನಿಟ್ಟುಕೊಂಡವರಲ್ಲಿ ಕೊಲೆ ಮಾಡಲಿಕ್ಕೂ ಹೇಸದಂಥ ವಿಕೃತಿಗಳಿರುತ್ತವೆ. ಯಾಕೋ ಇನ್ಸ್ಪೆಕ್ಟರ್ ಪಾಲಿಗೆ ಒಂದು ಕ್ಷಣದ ಮಟ್ಟಿಗೆ ತನ್ನ ಲಿಮಿಟ್ಸ್ನಲ್ಲಿ ಕೊಲೆಯಾದ ಮಿಲಿಂದ್ ಬೋಪಯ್ಯ ನೆನಪಾಗಿಬಿಟ್ಟ. ಅದು ಇವಳ ಕೆಲಸವಾ? ಮೈ ಗಾಡ್, ಇಡೀ ಇಲಾಖೆ ದಿಕ್ಕು ತಪ್ಪಿದೆ. ತಕ್ಷಣ ತಾನಿದನ್ನ ಕಮಿಷನರ್ ಧರಣಿಯ ಗಮನಕ್ಕೆ ತರಬೇಕು. ಹತ್ತಿರದಲ್ಲೆಲ್ಲಿದೆ ಫೋನು? ಹಿಂತಿರುಗಿ ಎಸ್ಟೇಟ್ಗೆ ಹೋಗಲ? ಧರಣಿ ಇನ್ನು ಕಮಿಷನರಿಯೇಟ್ನಲ್ಲೇ ಸಿಕ್ಕರು. ಅವರ ಗಮನಕ್ಕೆ ತರಬೇಕು ಇದನ್ನ. ಮಿಲಿಂದ್ ಬೋಪಯ್ಯನಿಗೂ ಶರದ್ ಯಾಮಿನಿಗೂ ಸಂಬಂಧವಿತ್ತು. ಯಾಮಿನಿ ಯಾವುದನ್ನು ಮುಚ್ಚಿಡುವ ಹೆಂಗಸಲ್ಲ. ಜೇನ್ ಕ್ವೀನಾಳ ಮುಂದೆ ಎಲ್ಲ ಹೇಳಿಕೊಂಡಿದ್ದಾಳೆ. ಸಲಿಂಗಿಯ ಸಹನೆ ಸತ್ತು ಮತ್ಸರ ಹೆಡೆ ಎತ್ತಲಿಕ್ಕೆ ಅಷ್ಟು ಸಾಕಾಗಿದೆ. ಮಿಲಿಂದ್ ಬೋಪಯ್ಯ ಆ ರಾತ್ರಿ ಕುಡಿದಿದ್ದ. ಶರದ್ ಯಾಮಿನಿ ಹೇಳೋದು ನಿಜ. ಇಬ್ಬರು ಕ್ಲಬ್ನಲ್ಲಿ ಒಟ್ಟಿಗೇ ಕುಡಿದಿದ್ದಾರೆ. ಆದರೆ ಯಾಮಿನಿ ಅವನ ಬಂಗಲೆಗೆ ಹೋಗಿಲ್ಲ. ನೇರವಾಗಿ ಮನೆ ತಲುಪಿಕೊಂಡಿದ್ದಾಳೆ. ಬಂಗಲೆಗೆ ಹೋದವಳು ಜೇನ್ ಕ್ವೀನಾ. ಅಷ್ಟು ಹೊತ್ತಿಗೆ ಕುಡಿದದ್ದು ಸಾಲದೆನ್ನಿಸಿ ಡ್ರಗ್ ಚುಚ್ಚಿಕೊಂಡಿದ್ದಾನೆ ಮಿಲಿಂದ್ ಬೋಪಯ್ಯ. ರಾತ್ರಿ ಕದ ತಟ್ಟಿದವಳು ಚೆಲುವೆ ಜೇನ್ ಕ್ವೀನಾ. ಅಪ್ಪಟ ಆಂಗ್ಲೋ ಇಂಡಿಯನ್ ಹುಡುಗಿ. ಮೊದಲೇ ಮಿಲಿಂದ್ ಬೋಪಯ್ಯ ಹೆಣ್ಣು ಬಾಕ ಕದ ಬೆಚ್ಚಿದ್ದಾನೆ. ನಶೆಯಲ್ಲಿದ್ದವನನ್ನು ಆಡುತ್ತಾ ಮಂಚಕ್ಕೆ ಕಟ್ಟಿದ್ದಾಳೆ. ಐಸ್ ಪಿಕ್ ಮನೆಯಿಂದ ತಂದಿದ್ದಳ? ಗಾಡ್ ನೋಸ್. ಒಡತಿ ಬರೆದ ಕಾದಂಬರಿಯನ್ನು ಅಕ್ಷರ ಬಿಡದೇ ಓದಿದವಳು ಜೇನು. ಪ್ರಿಂಟ್ ಆಗುವುದಕ್ಕೂ ಮೊದಲೇ ಅಕ್ಷರ ಅದನ್ನೇ ಫಾಲೋ ಮಾಡಿದ್ದಾಳೆ. ಕೊಲೆ ಮಾಡುವುದಕ್ಕೆ ಮುಂಚೆ ಸ್ಕಾರ್ಫ್ನಿಂದ ಕೈ ಕಟ್ಟಿ ಹಾಕುವುದರಿಂದ ಹಿಡಿದು ಕೊಲೆಯ ನಂತರ ಬೆರಳ ಗುರುತು ಅಳಿಸಿ ಹಾಕಿ ಬಂಗಲೆಯಿಂದ ಹೊರ ಬೀಳುವ ತನಕ ಪ್ರತಿಯೊಂದು ಕಾದಂಬರಿಯಂತೆಯೇ ನಡೆದಿದೆ. ಕಮಿಷನರ್ ಧರಣಿಗೆ ಎಲ್ಲವನ್ನೂ ಹೇಳಬೇಕು. ಅವರ ಪ್ರಶ್ನೆ ಏನಿರುತ್ತದೆಂಬುವುದೂ ಗೊತ್ತು. ನಿಂಗೆ ಗೊತ್ತಾದದ್ದು ಹೇಗೆ ಅಂತ ಕೇಳುತ್ತಾರೆ. ಬೇರೆ ದಾರಿಯಿಲ್ಲ. ಅದನ್ನು ಹೇಳಬೇಕು. ನಗ್ನವಾಗಿ ಶರದ್ ಯಾಮಿನಿಯೊಂದಿಗೆ ಕಳೆದ ರಾತ್ರಿ ಈ ಹುಡುಗಿ ಜೇನ್ ಕ್ವೀನಾ ಅದೇ ಕೋಣೆಯ ಮೂಲೆಯಲ್ಲಿ ನಿಂತಿದ್ದಳು. ಎಲ್ಲವನ್ನೂ ನೋಡುತ್ತಾ. ಬೇಕಾದರೆ ದೇವಧರನ ಕೇಳಿ. ಅವನೂ ಹೊರಗೆ ನಿಂತು ನನಗೋಸ್ಕರ ಕಾಯುತ್ತಿದ್ದ. ಮೊದಲ ದಿನದಿಂದಲೇ ನಾವು ಯಾಮಿನಿಯ ಬೆನ್ನು ಬಿದ್ದು ತಪ್ಪು ಮಾಡಿದವೆನೋ ಸರ್. ಇದು ಈ ಹುಡುಗಿಯದೇ ಕೆಲಸ. ಕೋರ್ಟಿನಲ್ಲಿ ಇದನ್ನೆಲ್ಲ ಪ್ರೂವ್ ಮಾಡುವುದು ಕಷ್ಟವಾಗುತ್ತಿತ್ತೇನೋ. ಜೇನು ಬದುಕಿದ್ದಿದ್ದರೆ. ಆದರೆ ಹಂತಕೆಯೇ ಸತ್ತು ಹೋಗಿದ್ದಾಳೆ. ಕ್ಲೋಸ್ ದ ಫೈಲ್. ಹಾಗಂತ ಪಾಲಿ ಯೋಚಿಸುತ್ತಾ ನಿಂತಿದ್ದಾಗಲೇ 6-8 ವಾಹನಗಳ ಹೆಡ್ ಲೈಟುಗಳು ಅವನ ಮೇಲಕ್ಕೆ ಬೆಳಕಿನ ಮಳೆ ಸುರಿದಿದ್ದವು. ಕಮಿಷನರ್ ಧರಣಿ, ಡಿಸಿಪಿ ಸಾಹೇಬ, ಎಸಿಪಿ ಪಾಟೀಲ್, ಸಬ್ ಇನ್ಸ್ಪೆಕ್ಟರ್ ದೇವದರ ಜೊತೆಗೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಆಲ್ ವರ್ ದೇರ್. ಎಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಿ ಪಾಲಿ? ನೇರವಾಗಿ ಕೇಳಿದ್ದ ಡಿಸಿಪಿ. ಸರ್, ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಯೋಚಿಸ್ತಿದ್ದೆ ಸರ್. ಇನ್ ದ ಕೇಸ್ ಆಫ್ ಮಿಲಿಂದ್ ಬೋಪಯ್ಯ.
ಅಂತ ಅವನು ಧರಣಿಯ ಕಡೆಗೆ ತಿರುಗಿ ವಿವರಿಸ ಹೊರಟ. ಅವರ ಪ್ರಶ್ನೆಗೆ ಉತ್ತರ ಕೊಡಿ, ಕಟುವಾಗಿ ಹೇಳಿದ್ದರು ಧರಣಿ. ಏನಿದೆ ಉತ್ತರ ಕೊಡಲಿಕ್ಕೆ? ಈ ರಸ್ತೆಗೆ ಇಷ್ಟು ಹೊತ್ತಿನಲ್ಲಿ ಯಾಕೆ ಬಂದೆ ಅಂತ ಕೇಳಿದರೆ ತನ್ನಲ್ಲಿ ಉತ್ತರವಿಲ್ಲ. ಯಾಮಿನಿಯ ಎಸ್ಟೇಟ್ಗೆ ಇನ್ವೆಸ್ಟಿಗೇಷನ್ಗೆ ಬಂದೆ ಅಂತ ಹೇಳೋದಾ? ತಾನು ರಜೆಯ ಮೇಲೆ ಕಳಿಸಲ್ಪಟ್ಟಿದ್ದಾನೆ. ಧರಣಿ ಕೂಡ ತನ್ನ ನೆರವಿಗೆ ಬರಲಾರರು. ಡಿಪಾರ್ಟ್ಮೆಂಟಿನ ಕೆಲಸ ವ್ಯಕ್ತಿಗತ ನಂಬಿಕೆಯ ಮೇಲೆ ನಡೆಯದು. ಕಾಂಬಳಿಯ ಕೊಲೆಯಾದಾಗಲೇ ತನ್ನ ಕಡೆಗೊಂದು ಅನುಮಾನದ ಮುಳ್ಳು ತಿರುಗಿತ್ತು. ಈಗ ಜೇನ್ ಕ್ವೀನ ಸತ್ತು ಬಿದ್ದಿದ್ದಾಳೆ. ಆಕ್ಸಿಡೆಂಟ್ ಆಗಿರುವುದೇನೋ ನಿಜ. ಆಗಿ ಎಷ್ಟು ಹೊತ್ತಾಯಿತು? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಆಕ್ಸಿಡೆಂಟ್ ಆಗಿರುವುದು ಕಣ್ಣಿಗೆ ಬಿದ್ದ ತಕ್ಷಣ ಹತ್ತಿರದ ಸ್ಟೇಷನ್ನಿಗೆ ಫೋನ್ ಮಾಡಬೇಕೆಂಬುವುದು ಮಿನಿಮಮ್ ಕರ್ತವ್ಯವಲ್ಲವಾ? ಬಟ್ ಐ ವಾಸ್ ದಿ ಟಾರ್ಗೆಟ್, ವಿವರಿಸಲಾರಂಭಿಸಿದ ಪಾಲಿ. ಅಲ್ಲಿದ್ದವರ್ಯಾರು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಈ ಮನುಷ್ಯನ ಮೇಲೆ ಒಂದಲ್ಲ 10 ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳಿವೆ. ಭರಿಸಲಾಗದಷ್ಟು ಕೆಟ್ಟ ನಡವಳಿಕೆ. ಸಿಟ್ಟಿಗೆ ಬಿದ್ದರೆ ಯಾರನ್ನು ಬೇಕಾದರೂ ಕೊಂದು ಹಾಕಬಲ್ಲ. ಮಾತು ಪೆಡಸು. ಆಫೀಸಿನೊಳಕ್ಕೆ ನುಗ್ಗಿ ಅಧಿಕಾರಿಯನ್ನು ಒದೆಯುವಂಥ ಒರಟುತನ. ಹೆಂಡತಿ ಭಯಂಕರವಾಗಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇವನು ಕೊಂದದ್ದು ರೌಡಿಗಳನ್ನೇ ಇರಬಹುದು. ಕೊಲ್ಲುವುದಕ್ಕೆ ಇವನ್ಯಾರು? ಕಮಿಷನರ್ ಧರಣಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀನು ಶರದ್ ಯಾಮಿನಿಯ ತಂಟೆಗೆ ಹೋಗಕೂಡದು. ಈ ತನಿಖೆಯಿಂದಲೇ ಯು ಆರ್ ಔಟ್. ಆದರೂ ಎಸ್ಟೇಟಿನ ಕಡೆಗೆ ಬಂದಿದ್ದಾನೆ. ಈ ಹುಡುಗಿ ಕೊಲ್ಲಲು ಪ್ರಯತ್ನಿಸಿದಳು ಅಂತಿದ್ದಾನೆ. ಯಾರು ನಂಬಬೇಕು? ನಾಳೆ ಕೊನೆಯ ಎನ್ಕ್ವೈರಿ ಇದೆ. ಕಮಿಷನರ್ ಆಫೀಸಿನಲ್ಲಿ ಡಾಕ್ಟರ್ ಹಿರಿಸಾವೆ ಬರ್ತಿದ್ದಾರೆ. ಸೀನಿಯರ್ ಸೈಕಿಯಾಟ್ರಿಸ್ಟ್. ಅವರು ಒಂದೇ ಒಂದು ಅಡ್ಡ ರಿಮಾರ್ಕ್ ಬರೆದಿಟ್ಟು ಹೋದರೆ ಮುಗಿಯಿತು. ಇವನು ಜನ್ಮದಲ್ಲೇ ಖಾಕಿ ಹಾಕಲಾರ. ಅದೊಂದು ಹುಡುಗಿ ಡಾಕ್ಟರ್ ಜಿಯಾ. ಇವನ ಮೇಲೆ ಅದೇನು ಪ್ರೀತಿಯೋ ಪ್ರಾಣಾಚಾರ ಒಪ್ಪಿಸ್ತಾಳೆ. ಅಲ್ಲಿದ್ದ ಹಿರಿಯ ಅಧಿಕಾರಿಗಳ್ಯಾರು ಪಾಲಿಯ ಬಗ್ಗೆ ಮೃದುವಾಗಿ ಯೋಚಿಸುತ್ತಿರಲಿಲ್ಲ. ಮರುಕ ತುಂಬಿದ ಕಣ್ಣುಗಳಲ್ಲಿ ಅವನನ್ನು ನೋಡುತ್ತಿದ್ದವನು ಒಬ್ಬನೇ, ದೇವಧರ. ಆದರೆ ಅಲ್ಲಿದ್ದವರ ಪೈಕಿಯೆಲ್ಲ ಅವನೇ ಚಿಕ್ಕವನು. ಎಷ್ಟು ಪ್ರೀತಿ ಇದ್ದರೇನಂತೆ, ನೆರವಿಗೆ ಬರಲಾರ. ಯೊಮೆಗೋ, ನಾಳೆ 11 ಗಂಟೆಗೆ ಬಂದು ಕಾಣಿ ಅಂದಿದ್ದರು ಕಮಿಷನರ್ ಧರಣಿ. ಪಾಲಿ ಕಾಲು ಕದಲಿಸಿ ಸೆಲ್ಯೂಟ್ ಮಾಡಿದ. ಟ್ರಾಫಿಕ್ ಪೊಲೀಸರು ಜೇನ್ ಕ್ವೀನಾಳ ಶವವನ್ನು ಸಫಾರಿಯಿಂದ ಈಚೆಗೆಳೆದಿದ್ದರು. ಮನೆ ತಲುಪಿದ ಪಾಲಿ ಶರದ್ ಯಾಮಿನಿಗೊಂದು ಫೋನ್ ಮಾಡಬೇಕೆಂದುಕೊಂಡನಾದರೂ ಯಾಕೋ ಮನಸ್ಸಾಗಲಿಲ್ಲ. ಮರ್ಡರ್ ಕೇಸುಗಳು ಜಟಿಲವಾಗುವುದನ್ನು ನೋಡಿದ್ದಾನೆ. ಆದರೆ ತನಿಖೆಗೆ ಹೊರಟವನ ಕೊರಳಿಗೆ ಹೀಗೆ ಕೇಸುಗಳು ಸುತ್ತಿಕೊಳ್ಳುವುದು ಅದು ಹೊಸತು. ಗಾಜಿನ ಬಟ್ಟಲಿಗೆ ಸುರಿದುಕೊಂಡ ದ್ರವ ಬರಿದಾದಂತೆಲ್ಲ ಮತ್ತೆ ಮತ್ತೆ ಸುರುವಿಕೊಳ್ಳುತ್ತಿದ್ದ. ಎಷ್ಟು ಕುಡಿದರೂ ನಿದ್ರೆ ಬಾರದು, ಎಷ್ಟು ಕುಡಿದರೂ ಹೊತ್ತು ಕಳೆಯದು. ಟಿವಿಯಲ್ಲಿ ಕದಲುವ ಚಿತ್ರಗಳು ಮನಸ್ಸಿಗಿಳಿಯುತ್ತಿಲ್ಲ. ಶಫಾಲಿ ಸುಟ್ಟುಕೊಂಡ ಜಾಗದಲ್ಲೇ ಮಂಚ ಹಾಕಿಕೊಂಡಿದ್ದರಿಂದ ಹೀಗಾಗುತ್ತಿದೆಯಾ? ಒಂದೊಂದು ಸಲ ಅವಳು ಮಾತನಾಡಿದಂತಾಗುತ್ತದೆ. ಒಳಮನೆಯಲ್ಲಿ ಏನೋ ದಗದಗ ಉರಿದಂತೆ. ಅವಳು ಹುಚ್ಚು ದನಿಯಲ್ಲಿ ಏನ್ರೀ ಅಂತ ಕೂಗಿದಂತೆ. ತುಂಬ ಕುಡಿದರೆ ಹೀಗಾಗುತ್ತದಾ? ನಾಳೆ ಜಿಯಾ ಸಿಕ್ಕರೆ ಕೇಳಬೇಕು ಅಂದುಕೊಳ್ಳುತ್ತಿರುವಾಗಲೇ ಫೋನು ಮೊರೆದಿತ್ತು. ಸರ್, ದೇವಧರ ಹಿಯರ್. ನೀವು ಮಲಗಿರಲ್ಲ ಅಂತ ಗೊತ್ತಿತ್ತು. ಒನ್ಸ್ ಅ ಪೊಲೀಸ್ ಮ್ಯಾನ್ ಈಸ್ ಆಲ್ವೇಸ್ ಅ ಪೊಲೀಸ್ ಮ್ಯಾನ್. 2ನೇ ರಿಂಗ್ಗೆ ಫೋನ್ ತಗೊಂಡ್ರಿ. ಒಂದು ಮುಖ್ಯವಾದ ವಿಷಯ ಹೇಳೋಕೆ ಅಂತ ಫೋನ್ ಮಾಡಿದ್ದು. ಅಡ್ಮಿನಿಸ್ಟ್ರೇಷನ್ ಸೂಪರಿಂಟೆಂಡೆಂಟ್ ಕಾಂಬಳೆ ಇದ್ನಲ್ಲ, ಅವನು ಅಲ್ಮೇರಾದಲ್ಲಿ ಇವತ್ತು 50,000 ರೂಪಾಯಿ ಪತ್ತೆಯಾಗಿದೆ. 500 ರೂಪಾಯಿಯ ಒಂದೇ ಬಂಡಲ್. ಎಲ್ಲವೂ ಹೊಸ ನೋಟು. ಆಗಷ್ಟೇ ಬ್ಯಾಂಕಿಂದ ಡ್ರಾ ಮಾಡಿರೋದು. ಬ್ಯಾಂಕ್ನವರು ಸ್ಲಿಪ್ ಇಟ್ಟು ಅದರ ಸಮೇತ ಕರೆನ್ಸಿನ ಪಿನ್ ಮಾಡಿದ್ದಾರೆ. ಅದು ಹಾಗೇ ಇದೆ. ನಿಮ್ಮ ಅನುಮಾನ 100ಕ್ಕೆ 100% ಸರಿ. ಕಾಂಬಳೆಗೆ ದುಡ್ಡು ಕೊಟ್ಟವಳು ಶರದ್ ಯಾಮಿನಿ. ಪೂರ್ತಿ 50,000 ರೂಪಾಯಿ ಕೊಟ್ಟು ನಿಮ್ಮ ಪರ್ಸ್ನಲ್ ಫೈಲ್ ಪರ್ಚೇಸ್ ಮಾಡಿದ್ದಾಳೆ.
ಅಂದ ದೇವಧರ. ದುಡ್ಡು ಯಾವತ್ತು ಡ್ರಾ ಮಾಡಿದಾಳೆ ಅಂತ ಚೆಕ್ ಮಾಡಿದ್ಯಾ? ಪಟ್ಟನೇ ಕೇಳಿದ ಪಾಲಿ. ಕಾಂಬಳಿ ಕೊಲೆಯಾಗುವುದಕ್ಕೆ 3 ತಿಂಗಳ ಮುಂಚೆ. ಪಾಲಿ ದಿಕ್ಕು ತೋಚದಂತಾಗಿ ಫೋನ್ ಇಟ್ಟು ಬಿಟ್ಟ. ತನ್ನದೊಂದು ಕಾನ್ಫಿಡೆನ್ಷಿಯಲ್ ಪರ್ಸನಲ್ ಫೈಲು ತೆಗೆಸಲಿಕ್ಕೆ 50,000 ರೂಪಾಯಿಗಳ. ಹಾಗಾದರೆ ಕಾಂಬಳೆಯನ್ನು ಕೊಂದದ್ದು ಯಾಮಿನಿಯ? ಇಬ್ಬರು ಹಂತಕಿಯರೇನಾ? ಯಾಕೆ ಈ ಕೊಲೆಗಳ ಹುಚ್ಚು? ಮಿಲಿಂದ್ ಬೋಪಯ್ಯನನ್ನ ಕೊಂದದ್ದು ಜಯನ್ ಕ್ವೀನಾ ಅಂತ ಯಾಮಿನಿಗೆ ಗೊತ್ತಿತ್ತಾ? ಅಥವಾ ಇವತ್ತು ಸಂಜೆ ತನ್ನನ್ನು ಕೊಲ್ಲಲು ಕಳುಹಿಸಿದ್ದು ಯಾಮಿನಿಯೇನಾ? ಗಾಜಿನ ಬಟ್ಟಲಿಗೆ ಡಬಲ್ ಲಾರ್ಜ್ ಸುರುವಿಕೊಂಡು ಅದಕ್ಕೆ ಏನೂ ಧರಿಸದೆ ಒಂದೇ ಗುಕ್ಕಿನಲ್ಲಿ ಕುಡಿದು ಟಿವಿ ಆರಿಸಿದ. ಚೇರ್ನಲ್ಲಿ ಕುಳಿತಂತೆಯೇ ನಿದ್ರೆ ಬಂದಿತ್ತು. ಎಚ್ಚರವಾದಾಗ 10 ಗಂಟೆ. ಕಮಿಷನರ್ ಧರಣಿ 11 ಗಂಟೆಗೆ ತಮ್ಮ ಚೇಂಬರಿನಲ್ಲಿರಬೇಕು ಅಂದಿದ್ದರು ಎಂಬುವುದು ನೆನಪಾದ ತಕ್ಷಣ ಸ್ಪ್ರಿಂಗಿನಂತೆ ಎದ್ದು ಹೋಗಿ ಸ್ನಾನ ಮಾಡಿದ. ಫಾರ್ಮಲ್ ಪ್ಯಾಂಟು ಶರ್ಟು ಹಾಕಿಕೊಂಡು ಮಟ್ಟಸವಾಗಿ ತಲೆಯ ಬಾಚಿಕೊಂಡು. ಕಣ್ಣಲ್ಲಿನ್ನೂ ವಿಸ್ಕಿಯ ಕೆಂಪಿದ್ದೇ ಇತ್ತು. ಇನ್ನು 20 ನಿಮಿಷಗಳಲ್ಲಿ ಕಮಿಷನರ್ ಆಫೀಸಿಗೆ ತಲುಪೋದಾದರೂ ಹೇಗೆ ಅಂದುಕೊಂಡು ಕದಾ ಬಿಚ್ಚಿದರೆ ಬಾಗಿಲೆದುರಿಗೆ ಮೊಬೈಲ್ ಹೂಡಿಕೊಂಡು ನಿಂತಿದ್ದ ದೇವಧರ ಕಾಣಿಸಿದ. ಅದೇ ಪ್ರೀತಿಯ ಸೆಲ್ಯೂಟ್, ಕಣ್ಣಲ್ಲಿ ಗೌರವ. ಪಾಲಿ ನಗುತ್ತಾ ಹೋಗಿ ಬೈಕಿನ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡ. ದೇವಧರನ ಬೈಕ್ ರೈಡಿಂಗು ಅದೊಂದು ತೆರನಾದ ಮ್ಯಾಜಿಕ್ನಂಥದ್ದು. 15ನೇ ನಿಮಿಷ ಅವನು ಕಮಿಷನರೇಟ್ನ ಕ್ಯಾಂಟೀನಿನ ಮುಂದೆ ಪಾಲಿಯನ್ನು ಇಳಿಸಿದ್ದ. ಇಬ್ಬರು ಅರ್ಧರ್ಧ ಕಾಫಿ ಕುಡಿಯುತ್ತಿದ್ದಾಗ, ನೀವೇನೇ ಹೇಳಿ ಸರ್, ಬೇರೆ ನೀವೇನು ಮಾಡಿದರೂ ನನಗೆ ಬೇಸರವಾಗಲ್ಲ. ಆ ಹೆಂಗಸಿನ ಮನೆಗೆ ಹೋಗ್ತಿರಲ್ಲ, ಐ ಫೀಲ್ ಬಿಟರ್. ನನಗೆ ಅವಳ ಮುಖ ಕಂಡ್ರೆ ಆಗಲ್ಲ. ಅವಳ ಮುಂದೆ ನೀವು ತುಂಬ ವೀಕ್ ಆಗಿಬಿಡ್ತೀರಿ. ಮೃದುವಾಗಿಯೇ ಹೇಳಿದ್ದನಾದರೂ ಶರದ್ ಯಾಮಿನಿಯೆಡೆಗೆ ದೇವಧರನಿಗಿದ್ದ ಅಸಹನೆ ಸ್ಪಷ್ಟವಿತ್ತು. ಮೋಹ ಮೈ ಬಾಯ್, ಇಟ್ ಈಸ್ ಅ ಮೋಹ ಅಂದು ನಕ್ಕವನೇ ಕಾಫಿ ಕಪ್ಪು ಕೆಳಗಿಟ್ಟು ಕಮಿಷನರ್ ಚೇಂಬರಿನ ಕಡೆಗೆ ಹೆಜ್ಜೆ ಹಾಕಿದ ಪಾಲಿ. ಅವತ್ತು ತುಂಬ ಹೊತ್ತು ಕಾಯಿಸಿದರು ಧರಣಿ. ಒಳಕ್ಕೆ ಕರೆದಾಗಲೂ ಮುಖ ಗಂಟಿಕ್ಕಿಕೊಂಡೇ ಇತ್ತು. ಆದರೆ ಪಾಲಿಗೆ ಆಶ್ಚರ್ಯವಾಗಿದ್ದುದು ಅವರಾಡಿದ ಮಾತಿನಿಂದಾಗಿ. ಪಾಲನೇತ್ರ, ಯು ಆರ್ ಅ ರಿಯಲ್ ಕಾಪ್. ಕುಡಿದು ಜಗಳ ಗಂಟತನ ಮಾಡಿಕೊಂಡು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತೀರಿ ಅನ್ನೋದು ಬಿಟ್ಟರೆ ನೀವೊಬ್ಬ ಶ್ಯೂರ್ ಶಾಟ್ ಇನ್ವೆಸ್ಟಿಗೇಟರ್. ಕೇಸು ತುಂಬ ಕಾಂಪ್ಲಿಕೇಟ್ ಆಗ್ತಿದೆ, ಆದರೂ ನಿಮ್ಮ ತನಿಖೆ ಸರಿಯಾದ ಡೈರೆಕ್ಷನ್ನಲ್ಲೇ ಇದೆ. ಅವಳು ಕಾಂಬಳೆಗೆ ಬ್ರೈಬ್ ಮಾಡಿದಾಳೆ. ಅವನು ನಿಮ್ಮ ಫೈಲ್ ಮಾರಿಕೊಂಡಿರೋದು ನಿಜ. ಆದರೆ ಪಾಲಿ, ಕಾಂಬಳೆ ಸಾಮಾನ್ಯ ಮನುಷ್ಯನಲ್ಲ. ಅವನು ತುಂಬ ದಿನ ಕ್ರೈಮ್ ಸ್ಕ್ವಾಡ್ನಲ್ಲಿದ್ದೋನು. ನಿಮಗದು ಗೊತ್ತಿದೆಯೋ ಇಲ್ವೋ? ತಾನೇ ಬೇಕು ಅಂತ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ನಿಗೆ ಹಾಕಿಸಿಕೊಂಡಿದ್ದ. ದುಡ್ಡಿನಾಸೆಗೆ ಒಂದು ಕಾಲಕ್ಕೆ ಅವನೂ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿದ್ದವನೇ. ಅಲ್ಲೇ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಇನ್ಸ್ಪೆಕ್ಟರ್ ಆಗಿರೋನು. ಕೊಲೆಯಾಗೋಕೆ ಮುಂಚೆ ಅವನ ಚಲನವಲನಗಳೇನಿದ್ವು ಅಂತ ಪತ್ತೆ ಮಾಡಿ. ಬೈ ದ ವೇ, ಇವತ್ತು ನಿಮ್ಮ ಫೈನಲ್ ಎನ್ಕ್ವೈರಿ ಇದೆ. ಡಾಕ್ಟರ್ ಹಿರಿಸಾವೆ ಅಂತ ಒಬ್ಬ ಬಂದಿದ್ದಾನೆ. ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಎದ್ದು ಬನ್ನಿ. ರಿಪೋರ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ತನಿಖೆ ಮಾತ್ರ ಮುಂದುವರಿಲಿ. ಬಿ ಇನ್ ಅ ಟಚ್ ಅಂದರು. ಪಾಲಿ ದಿಗ್ಭ್ರಾಂತನಾಗಿದ್ದ. ಎನ್ಕ್ವೈರಿ ರೂಮಿನಲ್ಲಿ ಅವನಿಗೋಸ್ಕರ ಡಾಕ್ಟರ್ ಹಿರಿಸಾವೆ ಕಾಯುತ್ತಿದ್ದ. ತಲೆಯಲ್ಲಿ ಕೂದಲಿರಲಿಲ್ಲ, ಕಿವಿಯ ತುಂಬ ಇದ್ದವು. ಬೋಳು ತಲೆ, ಮಕ್ಕಳ ಅಂಡಿನಂತಿತ್ತು. ನುಣ್ಣಗೆ ಅವನ ಪಕ್ಕದಲ್ಲಿ ಕಾಂಬಳೆಯ ಸೆಕ್ಷನ್ನಿನ ಅಧಿಕಾರಿಯೊಬ್ಬ ಕುಳಿತಿದ್ದ. ಇಬ್ಬರ ಕಣ್ಣಲ್ಲೂ ಅಸಹನೆ ಕುದಿಯುತ್ತಿತ್ತು. ಅವರೆದುರಿಗೆ ಇದ್ದ ಚೇರ್ ಎಳೆದುಕೊಂಡು ಕುಳಿತ ಪಾಲಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಚಕ್ಕನೆ ಸಿಗರೇಟು ಹಚ್ಚಿದ. ಡಾಕ್ಟರ್ ಹಿರಿಸಾವೆ ಅಸಹನೆಯಿಂದ ಕುಳಿತಲ್ಲೇ ಹರಿದಾಡಿದ. ಮಿಸ್ಟರ್ ಪಾಲನೇತ್ರ, ನಿಮ್ಮ ಬಾಲ್ಯ ಹೇಗಿತ್ತು? ವರ್ ಯು ಹ್ಯಾಪಿ? ಮೊದಲ ಪ್ರಶ್ನೆ ಕೇಳಿದ್ದ ಡಾಕ್ಟರ್ ಹಿರಿಸಾವೆ. ಆವಾಗ ನೀವಿನ್ನು ಪರಿಚಯವಾಗಿರಲಿಲ್ಲ ಅಲ್ವಾ? ಐ ವಾಸ್ ಹ್ಯಾಪಿ ಎಂದಿದ್ದು ಅರಗ್ತಾ ಇತ್ತು.
ಸ್ಪೋರ್ಟ್ಸ್ನಲ್ಲಿ ಯಾವಾಗಲೂ ಫಸ್ಟು. 6ನೇ ಕ್ಲಾಸ್ನಲ್ಲಿದ್ದಾಗ ಹುಡುಗಿನ ತಪ್ಕೊಂಡು ಮಲಗಿ ಸಿಕ್ಕಾಕೊಂಡಿದ್ದೆ. 8ನೇ ಕ್ಲಾಸಿಗೆ ಸಿಗರೇಟು, SSLCಗೆ ಬಿಯರ್. ಇದಲ್ಲದೆ ಬೇರೆ ಏನಾದರೂ ಡೀಟೇಲ್ಸ್ ಬೇಕಾ? ಹೊಗೆ ಮುಖಕ್ಕೆ ಬಿಟ್ಟು ಕೇಳಿದ್ದ ಪಾಲಿ. ನಾವು ಅಡ್ವರ್ಸ್ ರಿಪೋರ್ಟ್ ಕೊಡಬೇಕಾಗುತ್ತೆ, ಗದರಿದ ಡಾಕ್ಟರ್ ಹಿರೀಸಾವೆ. ಕೊಡು. ನನ್ನ ಮೀಸಲಿರೋಷ್ಟು ಕೂದಲು ನಿನ್ನ ನೆತ್ತಿ ಮೇಲಿಲ್ಲ. ಎಡಗೈಲಿ ಒಂದು ಗುದ್ದಿದರೆ ನೆಲದೊಳಕ್ಕೆ ಹೋತೋಗ್ಬಿಡ್ತೀಯ. ಮನೆ ತಲುಪೋದು ನೋಡ್ಕೊ ಇಡಿಯಟ್ ಅಂದವನೇ ಸಿಗರೇಟು ತುಳಿದು ಮೇಲಕ್ಕೆದ್ದ. ಅದಷ್ಟನ್ನು ಬಾಗಿಲಲ್ಲಿ ನಿಂತು ಕೇಳಿಸಿಕೊಂಡಿದ್ದಳು ಡಾಕ್ಟರ್ ಜಿಯಾ. ಅವಳ ಕಣ್ಣುಗಳಲ್ಲಿ ಸಿಟ್ಟು, ಅಸಹಾಯಕತೆ, ಮರುಕ, ಧಾವಂತ ಎಲ್ಲವೂ ಇದ್ದವು. ಬೀಸುಗಾಲಲ್ಲಿ ಹೊರಕ್ಕೆ ನಡೆದು ಹೋದ ಪಾಲಿಯ ಹಿಂದೆಯೇ ಅದು ಆಫೀಸು ಎಂಬುವುದನ್ನೂ ಮರೆತು ಅತ್ಯಂತ ದೀನಳಾಗಿ ಓಡಿ ಬಂದಳು. ಪಾಲಿ, ಅದೇನು ಮಾತು ಅಂತ ಆಡ್ದೆ? 1 ನಿಮಿಷ ತಡೆದಿದ್ರೆ ನಾನು ಬರ್ತಿರ್ಲಿಲ್ವಾ? ಐ ಜಸ್ಟ್ ವಾಂಟೆಡ್ ಟು ಹೆಲ್ಪ್ ಯು ಅಂದಳು. ನನಗೆ ಯಾವ ಹೆಲ್ಪೂ ಬೇಡ ಅಂದವನ ದನಿಯಲ್ಲಿ ಹೊರಟು. ಪಾಲಿ, ನಿನ್ನನ್ನು ಪ್ರೀತಿಸ್ತೀನಿ ಪಾಲಿ, ಐ ಫೀಲ್ ಸಾರಿ ಫಾರ್ ಯು ಅನ್ನುತ್ತಾ ಹಿಂದೆಯೇ ನಡೆದಳು ಡಾಕ್ಟರ್ ಜಿಯಾ. ಅವನು ತಿರುಗಿಯೂ ನೋಡಲಿಲ್ಲ. ನಂಗೆ ಗೊತ್ತು ಕಣೋ, ಇದನ್ನೆಲ್ಲ ನಿನ್ನ ಕೈಲಿ ಮಾಡಿಸ್ತಿರೋಳೆ ಅವಳು. ನಿನ್ನ ತಲೆ ಕೆಡಿಸಿಟ್ಟಿದ್ದಾಳೆ, ಡರ್ಟಿ ವಿಚ್ ಅನ್ನುವ ಹೊತ್ತಿಗೆ ಡಾಕ್ಟರ್ ಜಿಯಾ ಕೊರಳು ಸೆರೆಯುಬ್ಬಿ ಬಂದು ಮಾತನಾಡದಾದಳು. ದೇವಧರ ಗಮನಿಸಿದ್ದ.